ಒಂದೇ ನಿಮಿಷ ಯಾರು ಯಾರಿಗೆ ವಿರೋಧ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಗೊಂದಲ ಪ್ರತಿ ವಾರ ಯಾಕೆ ಬರ್ತಾ ಇದೆ? ಹೇಳಿಕೆಗಳ ತಿರ್ಚಿ ಮರ್ಚಿ ಪೊಲಿಟಿಕಲ್ ನಾಗರಾಜ್ ಯಾದವ್ ಟಿವಿ ಕ್ಯಾಮರಾಗಳು ಇಲ್ಲದೆ ಇದ್ದಾಗ ಹೇಳಿಕೆಗಳನ್ನು ತಿರುಚ್ತಿದ್ರು ಅನ್ರಿ. ವಿಡಿಯೋ ಪ್ಲೇ ಮಾಡ್ತಾ ಇದೀವಿ ಅವ್ರು. ಕುರ್ಚಿ ಬಗ್ಗೆ ಮಾತಾಡಿದಾರ ಏನ್ ಅರ್ಥ ಅದ್ರ ಅರ್ಥ ನೀವು ಮಾಡ್ಕೊಂಡ್ರಿ, ನೀವೇನ್ ಅರ್ಥ ಮಾಡ್ಕೊಂಡು ನಿಮಗೆ ಬಿಟ್ಟ ವಿಚಾರ. ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ. ಹೇಳಿಕೆ ಮೊದಲನೇ ಭಾಗಕ್ಕೆ ಬನ್ರಿ. ಎಲ್ಲವನ್ನೂ ಕೂಡ ಹೇಳಿಕೆ ಮೊದಲನೇ ಭಾಗಕ್ಕೆ ಬನ್ನಿ. ನಿಮಗೆ ಬೇಕಾ ನೀವು ಹೇಳ್ಕೋಬಹುದು, ಅವ್ರಿಗೆ ಹೇಳಿಲ್ಲ. ಹೌದು, ಮೀಡಿಯಾ ಸಾಫ್ಟ್ ಟಾರ್ಗೆಟ್ ಆಗುತ್ತೆ. ಮೀಡಿಯಾ ಅಂತ ಹೇಳ್ದ ಯಾವ್ದು ಶಕ್ತಿ? ನೀವು ಅಂದ್ರೇನು? ಕೆಲವು ಶಕ್ತಿಗಳು ನೀವು ಅಂದ್ರೆ ಬಿಜೆಪಿ ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯನವರು ಶಿವಕುಮಾರ್ ಸಾಹೇಬ್ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಹೈಕಮಾಂಡ್ ಕೊಟ್ಟಿದ್ದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹೈಕಮಾಂಡ್ ಅವ್ರು ಕೊಟ್ಟಿದ್ದ ಕೆಲಸ ಮಾಡ್ತಿದ್ರೆ ಯಾಕೆ ಹೇಳಿಕೆಗಳು? ನಾಗರಾಜ್ 4 ದಿವಸ ದೀಪಾವಳಿ ರಜೆ ಮುಗಿಸ್ಕೊಂಡ್ ಬಂದಿದೀವಿ. ಇನ್ನೂ ಆ ಜೋರು ಡಿಬೇಟಿನಾಗ ಇನ್ನೂ ಸೆಟ್ ಆಗಿಲ್ಲ. ನಾವು ಬಹಳ ಸಾಫ್ಟ್ ಆಗಿ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಯತೀಂದ್ರ ಅವರ ಹೇಳಿಕೆಯ ಮೊದಲನೇ ಭಾಗದ ಅರ್ಥ ಏನು? ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ, ಅವಧಿ ಮುಗಿಯೋ ತನಕ ನಾನೇ ಮುಖ್ಯಮಂತ್ರಿ ಅಂತ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿನೂ 15 ದಿವಸ ಕೂಡ ಕಳೆದಿಲ್ಲ. ನನ್ನ ತಂದೆಯವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ, ರಾಜಕೀಯದ ಸಾಯಂಕಾಲದಲ್ಲಿದ್ದಾರೆ. ಎಲೆಕ್ಷನ್ ಬಗ್ಗೆ ಹೇಳಿದೆ, ನಾನು ಕೇಳಿದೆ ಅದನ್ನ. ಅವ್ರು ಹೇಳಿದೆ ಅಂದ್ರೆ ನಮ್ಮ ಫಾದರ್ ಇನ್ ಮುಂದೆ ಎಲೆಕ್ಷನ್ ಇರಲಿಲ್ಲ ಅಂತಕ್ಕಂಥ ಈಗಾಗಲೇ ಘೋಷಣೆ ಮಾಡ್ಕೊಂಡಿರೋದ್ರಿಂದ ಈ ಯುವಕರು ಯಾರಿದ್ದಾರೋ ಅವರ ಸಿದ್ದರಾಮಯ್ಯ ಸಾಹೇಬ್ರ ಐಡಿಯಾಲಜಿ ಅಂತಕ್ಕಂಥ ಅಹಿಂದ ಪರಿಕಲ್ಪನೆ, ಬಿಯಾಂಡ್ ಪೊಲಿಟಿಕಲ್ ಲೈನ್ಸ್, ಸಮಾಜವನ್ನು ಕಟ್ಟಬೇಕಂತ ಯಾವ ಪರಿಕಲ್ಪನೆ ದೊಡ್ಡದಾಗಿ ಇಟ್ಕೊಂಡಿದ್ದಾರೋ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು. ನೀವ್ಯಾಕೆ ಸಂಕುಚಿತ ಯೋಚನೆ ಮಾಡ್ತೀವಿ? ಬೇರೆಯವರು ಬಿಜೆಪಿ ಅವರು ಮಾತಾಡ್ಬೋದು ರಾಜಕೀಯಕ್ಕೋಸ್ಕರ. ಪ್ರಶಾಂತ್ ಅವರು ಸಂಕುಚಿತ ಯೋಚನೆ ಮಾಡಲ್ಲ ಅಂತ ನಂಬಿಕೆ ನನಗಿದೆ. ಪ್ರಶಾಂತ್ ಆಯ್ತು, ನಾನು ನಿಮ್ಮನ್ನೇ ಕೇಳ್ತೀನಿ ರೀ. ಏನೋ ಬೆನಿಫಿಟ್ ಆಫ್ ಡೌಟ್ನ ಯತೀಂದ್ರ ಅವ್ರಿಗೆ ಕೊಡೋಣಪ್ಪ. ಅವ್ರು ಹೇಳಿದ್ದು ನಿಜವಾಗ್ಲೂ ಅಹಿಂದ ನಾಯಕತ್ವದ ಬಗ್ಗೆನೇ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಏನೂ ಇರಲೇ ಇಲ್ಲ. ಅದು ಆ ಸಭೆಗೆ ಸೀಮಿತವಾಗಿ ಮಾತ್ರ ಹೇಳಿದ್ರು ಅಂತ ಯಾಕೆ ಅನ್ಕ ಬರಲ್ಲ? ಅಹಿಂದ ವಿಚಾರಕ್ಕೆ ನೋಡಿ, ಡಾಕ್ಟರ್ ಯತೀಂದ್ರ ಮಾತಾಡಿದ್ದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಅಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ನಿಮ್ಮನ್ನ ಕನ್ವಿನ್ಸ್ ಮಾಡಕ್ ಅವ್ರು ಮಾತಾಡ್ತಿಲ್ಲ. ನಿಮ್ಮನ್ನ ಕನ್ವಿನ್ಸ್ ಮಾಡಕ್ ಮಾತಾಡ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಅರ್ಥ ಮಾಡಿ ಹೇಳ್ತಾ ಇದ್ದೀನಿ. ಅವರ ವಿಶ್ಲೇಷಣೆ ಅವ್ರು ಮಾಡ್ತಾ ಇದ್ದಾರೆ. ನಾಗರಾಜ್ ಯಾದವ್ ಅವ್ರ ವಿಶ್ಲೇಷಣೆ ಅವ್ರು ಮಾಡ್ತಾ ಇದ್ದಾರೆ. ಅವಶ್ಯಕತೆನೂ ಇಲ್ಲ, ಪ್ರಮೇಯನೂ ಬರೋದಿಲ್ಲ. ಅವ್ರ ವಿಶ್ಲೇಷಣೆ ಅವ್ರು ಮಾಡ್ತಾ ಇದ್ದಾರೆ. ಎಸ್ ಡಾಕ್ಟರ್, ನೋಡಿ, ನೀವು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗಿ. ಪಾಲಿಟಿಕ್ಸಲ್ಲಿ ಕಳೆದ 15 ದಿನಗಳಿಂದ ಬೆಳಗಾವಿನಲ್ಲಿ ಏನು ನಡೀತಾ ಇದೆ? DCC ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಬಹಳ ವರ್ಷಗಳ ನಂತರ ಒಟ್ಟಿಗೆ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು, ನಮಗೆ ಒಳಗಿಂದೊಳಗೆ ಏನೋ ಇದೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದರು, ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕೆ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ? ನಾಯಕತ್ವ ಬದಲಾವಣೆಯ ಪ್ರಶ್ನೆ ಬಂದಾಗ ಏನು ನಡೆದ್ರೆ ನಾವೆಲ್ಲ ಒಟ್ಟಿಗಿರ್ತೀವಿ ಅನ್ನೋದು DCC ಬ್ಯಾಂಕ್ ಜೊತೆಗೆ ಅವರು ಪೊಲಿಟಿಕಲಿ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ. ಅವ್ರ ವಿರುದ್ಧವಾಗಿ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿಯನ್ನು ಕಾಂಗ್ರೆಸ್ಸಿಗೆ ತಂದವರು ಯಾರು? DK ಶಿವಕುಮಾರ್. ಅಲ್ಲಿಗೆ ಅದನ್ನು ಬಿಡೋಣ. ನೀವು ರಾಜ್ಯ ರಾಜಕಾರಣಕ್ಕೆ ಬನ್ನಿ. ಕಳೆದ 6 ತಿಂಗಳಿಂದ ಸತೀಶ್ ಜಾರಕಿಹೊಳಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನು ಹೇಳ್ತಿದ್ದಾರೆ? KPCC ಅಧ್ಯಕ್ಷರ ಬದಲಾವಣೆ ಮಾಡಿ, ನಾನು KPCC ಅಧ್ಯಕ್ಷ ಆಗ್ತೀನಿ, 28ರ ಪೂರ್ತಿ ಚುನಾವಣೆಯನ್ನು ನಾನು ನೋಡ್ಕೊಳ್ತೀನಿ ಅಂತ. DK ಶಿವಕುಮಾರ್ ಇನ್ನೊಂದು ಕಡೆ ಯಾರು ಅಲಗಳೆಯೋದಕ್ಕಾಗೋದಿಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಆನ್ ಕ್ಯಾಮ್ರಾ ಕೂಡ ಹೇಳಿದ್ರು, ಡೇಟ್ ಸಮೇತ ಹೇಳಿದ್ರು, ಈ ಡೇಟು ಲೋಕಸಭಾ ಚುನಾವಣೆ ಆದ್ಮೇಲೆ KPCC ಅಧ್ಯಕ್ಷರ ಬದಲಾವಣೆ ಅಂದಿದ್ರಿ, ಯಾಕೆ ಬದಲಾವಣೆ ಮಾಡ್ತಿಲ್ಲ? ಆನ್ ಕ್ಯಾಮ್ರಾ ಸ್ಟೇಟ್ಮೆಂಟ್ ಹೇಳಿ. ಆದ್ದರಿಂದ ಯಾರು ಅದನ್ನ ಡಿಸ್ಪ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಎಸ್, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಏನೇ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಲ್ಲಿಯಿಂದ ಕರ್ನಾಟಕದ ರಾಜಕಾರಣಕ್ಕೆ ಅವರು ಬರೋದಾದ್ರೆ ಅಂತಂದಾಗ ಅವ್ರೇನು KPCC ಅಧ್ಯಕ್ಷರಾಗಿ ಬರಲ್ಲ, ಬಂದರೆ ಮುಖ್ಯಮಂತ್ರಿಯಾಗಿ ಬರಬೇಕು, ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ರು. ಅದಾಗಿ ಸ್ವಲ್ಪ ದಿನಗಳ ಮುಂಚೆ ಪರಮೇಶ್ವರ್ ಹೇಳಿದರು, ಏನ್ರಿ ಎಲ್ಲ ಸಿದ್ದರಾಮಯ್ಯ DK ಶಿವಕುಮಾರ್ ನಾವೇನ್ ಮಾಡೋಣ, ನಾನು ಇದ್ದೀನಿ ಅಂದ್ರೆ ಒಂದು ರೀತಿ ಟಾವೆಲ್ ಹಾಕುವ ರೀತಿಯಲ್ಲಿ ಅವ್ರು ಹೇಳಿದ್ರು. ನಂದು ಅದರಲ್ಲೊಂದು ಸ್ಟೇಕ್ ಇದೆ, 13ರಲ್ಲಿ ನನ್ನ ಕೈ ತಪ್ಪಿತ್ತು, ಈಗಾದರೂ ನನಗೆ ಬರಬೇಕು ಅಂತಕ್ಕಂಥದ್ದು ಹೇಳಿದ್ರು. ಈಗ ಯತೀಂದ್ರ ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಿದ್ದಾರೆ. ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣೋದು ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಂಡಿದ್ದೆ ಸರ್. ಈಗ ರಾಜಕಾರಣದಲ್ಲಿ ನಾಯಕತ್ವ ಅಂತಂದ್ರೆ ಏನು? ಅಧಿಕಾರ.
ಅಧಿಕಾರದಲ್ಲಿದ್ದಾಗ ಪರಮೋಚ್ಚ ಅಧಿಕಾರ ಏನು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸ್ಥಾನ. ಹೀಗಾಗಿ ಡಾಕ್ಟರ್ ಯತೀಂದ್ರ ಏನಕ್ಕೇನ ಡಾಕ್ಟರ್ ಯತೀಂದ್ರ ಅವ್ರಿಗೆ ಅರ್ಥ ಆಗಲ್ವಾ? ರಾಜ್ಯ ರಾಜಕಾರಣದಲ್ಲಿ 1 ತಿಂಗಳ ನಂತರ, ದೀಪಾವಳಿ ನಂತರ, ಬಿಹಾರದ ಫಲಿತಾಂಶದ ನಂತರ ಏನೋ ಆಗಲಿದೆ ಅನ್ನುವ ಚರ್ಚೆಯ ಮಧ್ಯೆ ನಾನು ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದರೆ ಏನಾಗುತ್ತೆ ಅಂತಕ್ಕಂಥದ್ದು ಡಾಕ್ಟರ್ ಯತೀಂದ್ರ ಅವ್ರಿಗೆ ಗೊತ್ತಿರಲ್ವಾ? ಅಥವಾ ಸಿದ್ದರಾಮಯ್ಯನವ್ರನ್ನ ಕೇಳದೆ ಡಾಕ್ಟರ್ ಯತೀಂದ್ರ ಅಷ್ಟು ದೊಡ್ಡ ಹೇಳಿಕೆಯನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಡಾಕ್ಟರ್ ಯತೀಂದ್ರ ನೋಡಿ, ಸಿದ್ದರಾಮಯ್ಯನವರ ಬಣದ ಪ್ರಯತ್ನ ಏನು ಅಂತಿಮವಾಗಿ ಸಿದ್ದರಾಮಯ್ಯನವರ ಬಣಕ್ಕೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಹೈಕಮಾಂಡ್ ಏನೋ ಒಂದು ಭರವಸೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದೆ. ಈಗ ಯತೀಂದ್ರ ಅವರೇ ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳೋದರ ಅರ್ಥ ಏನೋ, ಅವ್ರು 28ರ ಚುನಾವಣೆಯನ್ನು ಲೀಡ್ ಮಾಡಲ್ಲ. 28ರ ಚುನಾವಣೆಯನ್ನು ಲೀಡ್ ಮಾಡಲ್ಲ ಅಂತ ಗೊತ್ತಾದಾಗ ಅವ್ರಿಗೆ 28ರವರೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸ್ತಾರ? ಹೆಂಗೆ ಮುಂದುವರಿಸ? ಲಾಜಿಕಲಿ ಇಲ್ಲ. ಹಾಗಿರುವಾಗ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು. ನಾನೇ ನವೆಂಬರ್ನಲ್ಲೇ ಆಗುತ್ತೆ. ದಟ್ ಡಿಪೆಂಡ್ಸ್ ಆನ್ ದ ನೆಗೋಷಿಯೇಷನ್ ಬಿಟ್ವೀನ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಖರ್ಗೆ ಆ್ಯಂಡ್ ಹೈಕಮಾಂಡ್. ಎಸ್. ಹಾಗಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಮೊದಲ ಹೆಸರು ಬರೋದು ಡಿ ಕೆ ಶಿವಕುಮಾರ್. ಕರೆಕ್ಟ್. ಸಿದ್ದರಾಮಯ್ಯನವರ ಬಣ ಈಗೇನು ಪ್ರಯತ್ನ ಮಾಡ್ತಾ ಇದೆ? ಹೌದಾ, ಡಿ ಕೆ ಶಿವಕುಮಾರನ್ನು ತರ್ತೀರಾ? ಖರ್ಗೆ ಅವ್ರ ಹೆಸರು ಹೇಳುತ್ತನ್ನಿ, ಪರಮೇಶ್ವರ್ ಹೆಸರು ಹೇಳುತ್ತನ್ನಿ, ಸತೀಶ್ ಜಾರಕಿಹೊಳಿ ಹೆಸರು ಹೇಳುತ್ತನ್ನಿ. ಆಗ ಏನಾಗ್ಬೋದು? ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಜಾರಕಿಹೊಳಿ ಆಗಲಿ ಅಂತಿದೆ ಅಂತ ನನಗೆ ಅನ್ಸಲ್ಲ. ರಾಜಕಾರಣಿಗಳ ಆ ರೀತಿ ಯೋಚನೆ ಮಾಡಲ್ಲ. ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ, ಒಂದು ವೇಳೆ ಡಿ ಕೆ ಶಿವಕುಮಾರನ್ನ ಮಾಡೋದಾದಾಗ ನಾನು ಸತೀಶ್ ಜಾರಕಿಹೊಳಿ, ಖರ್ಗೆ, ಪರಮೇಶ್ವರ್ ಇನ್ನೊಂದಿಬ್ರು ಎದ್ದು ಕೂತು ಬಿಟ್ರೆ ಹೈಕಮಾಂಡ್ಗೆ ಅನ್ಸುತ್ತೆ ಈ ತಲೆನೋ ಇನ್ನೊಂದು 6 ತಿಂಗಳು ಬಿಡ್ಲಿ, ಹೋಗೋಣ ನೋಡೋಣ, ಮುಂದೆ ನೋಡೋಣ ಬಿಡು ಅಂತ ಮುಂದಕ್ಕೆ ಹಾಕಿದರೆ ಸಿದ್ದರಾಮಯ್ಯನವರು ಅಷ್ಟು ದಿನ ಕುರ್ಚಿಯಲ್ಲಿ ಮುಂದುವರಿತಾರೆ. ನೋಡಿ, ರಾಜಕಾರಣಿಗಳು ಯೋಚನೆ ಮಾಡೋದು ಟಿಪಿಕಲಿ ಪವರ್ಗೋಸ್ಕರನೇ ಯೋಚನೆ ಮಾಡ್ತಾರೆ. ಡೋಂಟ್ ಸೇ ನನಗೆ ಅಂದರೆ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜಗಳ ನಡೀತಿತ್ತಲ್ಲ, ಸೈದ್ಧಾಂತಿಕ ಕಾರಣಕ್ಕೋಸ್ಕರ ನಡೀತಿತ್ತು, ಹಿಂದುತ್ವದ ಬದ್ಧತೆ ಇದ್ದವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ಹಾಗೇನು ನಡೆಯಲ್ಲ. ಟಿಪಿಕಲಿ ಕುರ್ಚಿಗೋಸ್ಕರ ನಡೆಯುತ್ತೆ. ಈ ಕಾದಾಟ ಕೂಡ, ನಾನು ಈ ಕಾದಾಟ ಅಂದ ತಕ್ಷಣ ನೀವು ಯುದ್ಧದ ಕಲ್ಪನೆ ವಿಜುವಲೈಸೇಷನ್ ಮಾಡ್ಕೊಳ್ಬೇಡಿ. ಟಿಪಿಕಲ್ ಪವರ್ ಪಾಲಿಟಿಕ್ಸ್ ನಡೆಯೋದೇ ಹೀಗೆ. ಹಿಂದೆ ಅಶ್ವಥ್ ನಾರಾಯಣ ಅವರು ಬೆಂಗಳೂರಿನ ರಾಜಕಾರಣವನ್ನು ದಶಕಗಳವರೆಗೆ ನೋಡಿದವರು, ನಾಗರಾಜ್ ಯಾದವ್ ದಶಕಗಳವರೆಗೆ ನೋಡಿದವರು. ಇದನ್ನು ಬಿಟ್ಟು ರಾಜಕಾರಣ ಹೆಂಗೆ ನಡೆಯುತ್ತೆ? ಈಗ ಡಾಕ್ಟರ್ ಯತೀಂದ್ರ ಬಂದು ಸೈದ್ಧಾಂತಿಕ ರಾಜಕಾರಣ, ಅವರೇ ನಿಮ್ಮ ಲೆಫ್ಟ್ ಮೂವ್ಮೆಂಟನ್ನು ಮುಂದುವರಿಸ್ಬೇಕಂತ ಹೊರಟಿದ್ದಾರೆ ಅವರು, ಸತೀಶ್ ಜಾರಕಿಹೊಳಿ ಅವರು DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅವರು ಸೈದ್ಧಾಂತಿಕ ರಾಜಕಾರಣ ಪವರ್ ಬಿಟ್ಟು ನಡೆಸ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೊರಡ್ತಾರೆ. ನನಗನ್ಸುತ್ತೆ ಅಜಿತ್, ಸಿದ್ದರಾಮಯ್ಯನವರ ಬಣ ಆಫ್ಲೇಟ್ ಕಳೆದ 5-6 ತಿಂಗಳಿಂದ ಆಕ್ಟಿವ್ ಆಗಿರೋದು, ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರನ್ನು ತಡಿಬೇಕಾದ್ರೆ ಇನ್ನೊಂದು 3-4 ಹೆಸರನ್ನು ನಾವು ಪ್ರಾಪಪ್ ಮಾಡಿದ್ವಿ ಅಂತಂದರೆ ಇದರಲ್ಲಿ ನೋಡಬೇಕಾಗಿರೋದೇನು ಅಜಿತ್, ಈ ಪೋಸ್ಚರಿಂಗ್ ಎಲ್ಲಿವರೆಗೆ ಹೋಗ್ಲಿಕ್ಕೆ ತಯಾರಿದೆ. ನಾವು ಅನೇಕ ಬಾರಿ ಪತ್ರಕರ್ತರು ಅಥವಾ ಜನಸಾಮಾನ್ಯರು ಏನು ಅನ್ಕೊಂಡ್ಬಿಡ್ತೀವಿ, ಫೇಸ್ ವ್ಯಾಲ್ಯೂ ಮೇಲೆ ಯಾರೋ ಒಬ್ಬನು ಬೈಟ್ ಕೊಟ್ಟ ತಕ್ಷಣ ಹಾಗೆ ಆಗ್ಬಿಡುತ್ತೆ. ಹಂಗಾಗಲ್ಲ. ಇಟ್ ವಿಲ್ ಡಿಪೆಂಡ್ ಆನ್ ದ ನೆಗೋಷಿಯೇಷನ್ಸ್ ಬಿಟ್ವೀನ್ ದ ಪಾರ್ಟೀಸ್. ಕರೆಕ್ಟ್. ಆ ನೆಗೋಷಿಯೇಷನ್ ಹೇಗೆ ನಡೆಯುತ್ತೆ ಅನ್ನೋದು ಪ್ರಾಯಶಃ ಬಿಹಾರದ ಫಲಿತಾಂಶ ಬಂದ ನಂತರ ಆ ನೆಗೋಷಿಯೇಷನ್ ಪ್ರಾರಂಭ ಆಗುತ್ತೆ. ಆದರೆ ಡಾಕ್ಟರ್ ಯತೀಂದ್ರ ಅವರ ಮಾತಿನಿಂದ ಒಂದು ಟೇಕ್ ಅವೇ ಅಜಿತ್, ಉಳಿದ ಪಾಲಿಟಿಕ್ಸ್ ಬಿಡಿ ಎಲ್ರಿಗೂ ಅರ್ಥ. ಒಂದು ಟೇಕ್ ಅವೇ ಏನು, ಮೊದಲ ಬಾರಿ ಸಿದ್ದರಾಮಯ್ಯನವರ ಮಗನಾಗಿ ಸಿದ್ದರಾಮಯ್ಯನವರ ಬಣದಿಂದ ಬಂದಿರತಕ್ಕಂಥ ಹೇಳಿಕೆ, ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಹೊಸ ಮುಖ್ಯಮಂತ್ರಿಯ ಆಯ್ಕೆ ನಡೆಯುತ್ತೆ. ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಟೇಕ್ ಅವೇಸ್ ಅಂತ. ಲಾಸ್ಟ್ ಸೆಂಟೆನ್ಸ್ ಅಶ್ವಥ್ ನಾರಾಯಣ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.